ಸಿಎಂ ಇಬ್ರಾಹಿಂ ಅವರು ಜೆಡಿಎಸ್ನ ರಾಜ್ಯಾಧ್ಯಕ್ಷರು ನಿನ್ನೆ ಮಾತನಾಡುವ ಭರದಲ್ಲಿ ಆಡಳಿತ ಪಕ್ಷವನ್ನ ಹೀಯಾಳಿಸೋ ಭರದಲ್ಲಿ ಈ ಆಡಳಿತ ಪಕ್ಷ ಮಂಗಳಮುಖಿ ಇದ್ದಂಗೆ, ಗಂಡಸು ಅಲ್ಲ ಹೆಂಗಸು ಅಲ್ಲ, ಗಂಡಸರಾಗಿದ್ರೆ ಗಂಡಸರು ಹೋರಾಡ್ಬೋದು, ಹೆಂಗಸರಾಗಿದ್ರೆ ಹೆಂಗಸರು ಹೋರಾಡ್ಬೋದು, ಇದೊಂಥರ ಭಾಷಾ ಅಂತ ಕೈ ತಟ್ಟಿ ಅವ್ರು ಮಂಗಳಮುಖಿಯರು ಮಾಡ್ತಾರಲ್ಲ ಆ ಥರ ಮಾಡಿ ತೋರಿಸಿ ಈ ಥರ ಹೀಯಾಳಿಸಿದ್ದಾರೆ. ಹಾಗಾಗಿ ರಾಜ್ಯಾದ್ಯಂತ ಇನ್ಕ್ಲೂಡಿಂಗ್ ಜೋಗತಿ ಮಂಜಮ್ಮನವರು, ಪದ್ಮಶ್ರೀ ಅವರು, ಇನ್ಕ್ಲೂಡಿಂಗ್ ಅಕಾಯ್ ಪದ್ಮಶಾಲಿ ಅವರು, ಎಲ್ಲರ ವಿರುದ್ಧ ಎಲ್ಲರೂ ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನು ಅನ್ಸುತ್ತೆ ಶರವಣ ಅವರೇ ಅವರ ಮಾತು ನಿಮಗೆ? ನೀವು ಒಂದು ಮಾತನ್ನ ಬಳಕೆ ಮಾಡಿದ್ರಿ, ಅವರು ಸರ್ಕಾರವನ್ನ ಟೀಕೆ ಮಾಡೋ ನೆಪದಲ್ಲಿ ಆ ಒಂದು ಬರದಲ್ಲಿ ಹೌದು ಬಾಯಿ ತಪ್ಪಿ ಈ ತರ ಏನಾದ್ರು ಅವ್ರಿಗೆ ಹೇಳಿದಾರೋ ಏನೋ ಅಂತ ನನಗೆ ಅನ್ನಿಸ್ತಾ ಇದೆ. ಹೇಳಿದ ಎಷ್ಟು ಮಟ್ಟಿಗೆ ಸರಿ ಅಂತ ನೇರ ಪ್ರಶ್ನೆ. ಯಾಕೆಂದ್ರೆ ಶರವಣ ಸರ್, ಸಾರಿ ಟು ಇಂಟರ್ವ್ಯೂ, ನನ್ನ ಮೊದಲ ಪ್ರಶ್ನೆ ಸ್ಟ್ರೈಟ್ ಏನಪ್ಪ ಅಂದ್ರೆ ಆ ತರ ಹೇಳಿರೋದು ಎಷ್ಟರ ಸರಿ, ನಿಮ್ಗೆ ಅದು ಡಿಫೈನ್ ಮಾಡ್ಕೊತೀರಾ ಏನು ಅಂತ ಕೇಳ್ತಾ ಇದ್ದೀನಿ. ಇಲ್ಲ ನಾವು ನೋಡಿ, ನಿಮ್ಗೆ ಗೊತ್ತಿದೆ ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮಂಗಳಮುಖಿಯರಂದ್ರೆ ಎಷ್ಟು ಗೌರವ ಕೊಡ್ತಾರೆ. ಹೌದು, ಅವ್ರು ಯಾವ ತರ ಎಲ್ಲ ಮಂಗಳಮುಖಿಯರಿಗೆ ಅವರು ಅಧಿಕಾರಾವಧಿಯಲ್ಲಿ ಯಾವ ತರ ಸಪೋರ್ಟ್ ಮಾಡಿದ್ದಾರೆ ಹೌದು ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ ನಿಮ್ಗೆ. ಸರ್, 2004ನೇ ಇಸ್ವಿ ಮಂಗಳಮುಖಿ ಹೋರಾಟ ಮಾಡಿದಾಗ ನಿಮ್ ಜೊತೆ ಇದೀನಿ ಅಂತ ಪತ್ರ ಬರೆದವರೇ ಕುಮಾರಸ್ವಾಮಿ ಅವರು. ಹೌದು, ಅದೆಲ್ಲ ನನ್ಗೆ ಗೊತ್ತಿದೆಯಲ್ಲ, ಅದೆಲ್ಲ ನಾನು ಹೇಳಕ್ ಬಂದೆ. ಯಾಕಂದ್ರೆ ಮಂಗಳಮುಖಿಯರ ಬಗ್ಗೆ ಅಪಾರ ಗೌರವ ಇದೆ ನಮ್ ನಾಯಕರಿಗೆ, ಕುಮಾರಣ್ಣ ಅವ್ರಿಗೆ. ಅದರಿಂದ ಏನೋ ಬರದಲ್ಲಿ ಬಾಯಿ ತಪ್ಪಿ ಇಬ್ರಾಹಿಂ ಸಾಹೇಬ್ರು ಹೇಳಿರ್ಬೋದು, ನನ್ಗೆ ಗೊತ್ತಿಲ್ಲ, ನಾನ್ ಬಿಸಿ ಇದ್ದೇನೆ ಹೋಲ್ ಡೇ. ಬಟ್ ಅವರು ಅವ್ರಿಗೆ ಅರ್ಥನೂ ಆಗಿರುತ್ತೆ, ಎಲ್ಲೋ ಏನೋ ಹೇಳ ಬರದಲ್ಲಿ ಏನೋ ಬಾಯಿ ತಪ್ಪಿ ಏನಾದ್ರು ಬಂದಿದೆಯೋ. ಪಾಯಿಂಟ್ ಏನಪ್ಪಾ ಅಂದ್ರೆ ಶರವಣ ಸರ್, ನೀವು ಜೆಡಿಎಸ್ ಮುಖಂಡರಾಗಿ ಅಫ್ಕೋರ್ಸ್ ನೀವು ಅದನ್ನ ತುಂಬಾ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡು ಮಾತಾಡ್ತಿದ್ದೀರಾ, ಚೆನ್ನಾಗಿ, ನಾನು ಅದನ್ನ ವೆಲ್ಕಮ್ ಮಾಡ್ತೀನಿ. ಬಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಒಬ್ಬ ಮಾಜಿ ಕೇಂದ್ರ ಸಚಿವರು, ಒಬ್ಬ ರಾಜ್ಯ ನಾಯಕರು, ಇಷ್ಟು ವರ್ಷದ ರಾಜಕೀಯದ ಇತಿಹಾಸ ಬಲ್ಲವರು, ಚೆನ್ನಾಗಿ ಮಾತಾಡೋಕೆ ಫೇಮಸ್ ಆದವರು, ಈ ತರ ಮಾತಾಡ್ಬಿಟ್ರೆ ಹೆಂಗೆ? ಇಲ್ಲ ನಾನು ಅದನ್ನೇ ಹೇಳಿದೆ, ಅವ್ರು ಏನೋ ಹೇಳಕ್ ಹೋಗಿ ಯಾವ್ದೋ ಒಂದು ಸ್ಪೀಡ್ ಅಲ್ಲಿ ಏನೋ ಬಂದಿರ್ಬೋದು. ಬಟ್ ಇಬ್ರಾಹಿಂ ಸಾಹೇಬ್ರು ಉದ್ದೇಶ ಪೂರ್ವಕವಾಗಿ ಅವ್ರು ಆ ತರ ಹೇಳಿರಲ್ಲ, ಏನೋ ಬಾಯಿ ತಪ್ಪಿ ವ್ಯಾಗದಲ್ಲಿ ಏನೋ ಬಂದಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಅದಕ್ಕೆ ಅವರೇ ರಿಯಾಕ್ಷನ್ ಕೂಡ ಕೊಡ್ತಾರೆ ಆ ತರ ಏನಾದ್ರು ಆಗಿದ್ರೆ. ಬಟ್ ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ ನಮ್ಮ ಪಾರ್ಟಿ ಆಗ್ಲಿ ನಮ್ಮ ನಾಯಕರುಗಳಾಗ್ಲಿ ಯಾವತ್ತೂ ಕೂಡ ಮಂಗಳಮುಖಿಯರ್ನ ಒಂಥರ ಮೂರನೇ ಒಂದು ಸೋಷಿಯಲ್ ಜಸ್ಟಿಸ್ ಸಿಗುವಂತ ವಿಚಾರದಲ್ಲಿ ಎಲ್ಲಾ ರೀತಿಯಲ್ಲಿ ಕೂಡ ಅವರು ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದಾರೆ. ಶರವಣ ಸರ್, ಕ್ಲಿಯರ್ ಆಗಿ ನಾನು ಅದನ್ನೇ ಮೆನ್ಷನ್ ಮಾಡ್ತಿದ್ದೀನಿ, ನೀವಾಗ್ಲಿ ಪಾರ್ಟಿ ಆಗ್ಲಿ ಪಾರ್ಟಿ ಇರುವಂತಹ ದೊಡ್ಡ ದೊಡ್ಡ ನಾಯಕರಾಗ್ಲಿ, ನಾ ಯಾರ ಬಗ್ಗೆನೂ ಮಾತಾಡ್ತಿಲ್ಲ. ಓನ್ಲಿ ಥಿಂಗ್ ಇಸ್ ಒಬ್ಬ ಒಂದು ಪಕ್ಷವನ್ನ ರೆಪ್ರೆಸೆಂಟ್ ಮಾಡುವಂತ ರಾಜ್ಯಾಧ್ಯಕ್ಷ ಆಡೋ ಮಾತಾ ಇದು ಅಂತ ಅಷ್ಟೇ ಪ್ರಶ್ನೆ. ಕರೆಕ್ಟ್ ಅದನ್ನೇ ನಾನು ಹೇಳಿದೆ. ಇಬ್ರಾಹಿಂ ಸಾಹೇಬ್ರು ಮಾಜಿ ಕೇಂದ್ರ ಸಚಿವರು, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ಅವ್ರ ಬಗ್ಗೆ ಅವರು ಕೂಡ ಸೀನಿಯರ್ ಲೀಡರ್ ಇದ್ದಾರೆ, ಅವ್ರ ಬಗ್ಗೆ ತುಂಬಾ ಗೌರವ ಇದೆ ನಮ್ಗೆಲ್ಲ. ಬಟ್ ಅವರು ಹೆಂಗೋ ಸ್ವಲ್ಪ ಬರದಲ್ಲಿ ಸಣ್ಣದಾಗಿ ಈ ತರ ಹೇಳಿರತಕ್ಕಂಥದನ್ನ ಅದಕ್ಕೆ ಅವರೇ ರಿಯಾಕ್ಷನ್ ಕೂಡ ಕೊಡ್ತಾರೆ. ಬಟ್ ಅವರು ಬೇಕು ಅಂತ ಉದ್ದೇಶ ಪೂರ್ವಕವಾಗಿ ಈ ತರ ಅವ್ರು ಹೇಳಲ್ಲ ಅನ್ನೋದು ಕೂಡ ನನಗೆ ಗೊತ್ತಿದೆ. ನನ್ನ ಜೊತೆ ಫೋನಲ್ಲಿ ಅಕಾಯ್ ಪದ್ಮಶಾಲಿ ಅವರು ಕೂಡ ಇದ್ದಾರೆ. ಶರವಣ ಅವರೇ ಬಹಳ ಬೇಜಾರು ಮಾಡ್ಕೊಂಡಿದ್ರು, ಆಕ್ರೋಶ ಇತ್ತು ಅವ್ರಿಗೆ, ಕೋಪ ಇದೆ ಅವ್ರಿಗೆ. ನೀವು ಮಾತಾಡ್ಬೋದು ಪ್ಲೀಸ್, ಯು ಕ್ಯಾನ್ ಟಾಕ್ ಟು ಹಿಮ್. ಮಂಜಮ್ಮ ಅವರಲ್ವಾ? ಇಲ್ಲ ಅಕಾಯ್ ಪದ್ಮಶಾಲಿ ಅವರು. ಅಕಾಯ್ ಅವರು. ಓಕೆ ಶರವಣ ನಮಸ್ಕಾರ. ನಮಸ್ಕಾರ. ಕುಮಾರಸ್ವಾಮಿ ಅವರಾಗ್ಲಿ ತುಂಬಾ ಚೆನ್ನಾಗಿದೆ, ಥ್ಯಾಂಕ್ ಯು. ಕುಮಾರಸ್ವಾಮಿ ಅವರಾಗ್ಲಿ ದೇವೇಗೌಡರಾಗ್ಲಿ ಇಡೀ ಪಕ್ಷದ ಪರವಾಗಿ ನಮ್ಮ ಪರವಾಗಿ ನಿಂತು 2004ರಿಂದ ನಮ್ಮ ಚಳುವಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಗ ರಮೇಶ್ ಬಾಬು ಅವರು ಕೂಡ 2009 ಡೆಲ್ಲಿ ಹೈಕೋರ್ಟ್ ತೀರ್ಮಾನಕ್ಕೆ ಜೆಡಿಎಸ್ ಪಕ್ಷ ಸಪೋರ್ಟ್ ನ ಮಾಡ್ತಾರೆ. ಇಬ್ರಾಹಿಂ ಅವರು ಮೊನ್ನೆ ಹೇಳ್ತಿಲ್ಲ, ಕನ್ಸಿಸ್ಟೆಂಟ್ 4 ಹೇಳಿದ್ದಾರೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಅಲ್ಲಿ. ಓಕೆ, ನಮಗೆ ಅವ್ರ ಬಗ್ಗೆ ಮನುಷ್ಯರಾಗಿ ಒಂದು ದೊಡ್ಡ ಗೌರವ ಇದೆ. ಆದ್ರೆ ಒಂದು ಪಕ್ಷಕ್ಕೆ ಬಂದು ಇಂತ ಒಂದು ಮೆಂಟಲ್ನೆಸ್ ನ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತಂದ್ರೆ ದಿಸ್ ಇಸ್ ಹೈಲಿ ಅನ್ಎಕ್ಸೆಪ್ಟಬಲ್. ನಾನು ಕುಮಾರಸ್ವಾಮಿ ಹತ್ರನ ಮಾತಾಡ್ತೀನಿ, ದೇವೇಗೌಡರ ಹತ್ರನ ಮಾತಾಡ್ತೀನಿ. ಒಂದು ಸಮೂಹವನ್ನ ಅವ್ರ ಹಾಗೆ ನಿರ್ದಿಷ್ಟವಾಗಿ ಮಾತಾಡಬಾರ್ದು. ಗಂಡಸು ಅಲ್ಲ ಹೆಂಗಸು ಅಂದ್ರೆ ಇವ್ರಿಗೆಲ್ಲ ಹೇಗ್ರಿ ಗೊತ್ತು? ದೇ ಡಸಂಟ್ ನೋ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವಾಟ್ ಇಸ್ ಸೆಕ್ಸ್, ಜೆಂಡರ್ ಅಂಡ್ ಸೆಕ್ಸುವಾಲಿಟಿ. ಮತ್ತೆ ಇವ್ರು ಮಾತಾಡಿರೋದು ಸುಪ್ರೀಂ ಕೋರ್ಟ್ 2014ನ ತೀರ್ಮಾನಕ್ಕೆ ವಿರುದ್ಧವಾಗಿದೆ. ಇಟ್ ಅಂಡರ್ಮೈನ್ಸ್ ಮೈ ಡಿಗ್ನಿಟಿ, ಹೌದಲ್ವಾ? ಮತ್ತೆ ನಿಮ್ಗೆ ಗೊತ್ತು ಇಬ್ರಾಹಿಂ ನಾನು ನಿಮ್ ಮಾತನ್ನ ಒಪ್ಪಕ್ ಸ್ವಲ್ಪ ಕಷ್ಟ ಆಗುತ್ತೆ. ಮನುಷ್ಯರು ನೀವು ನಿಮ್ ಬಗ್ಗೆ ಉದ್ದೇಶ ಪೂರ್ವಕವಾಗಿ ಅವರು ಮಾತಾಡೇ ಇದ್ದಾರೆ. ಉದ್ದೇಶ ಪೂರ್ವಕ ಅಂತ ಡಿಸ್ಅಗ್ರಿ ವಿತ್ ಯು. ಇಲ್ಲ ನಾನ್ ಹೇಳೋದು ನಿಮ್ ಬಗ್ಗೆ ಅದೇ ಭಾಷೆ ನಿಮ್ಗೆ ಬರೋದಿಲ್ಲ, ಅದೇ ಭಾಷೆ ಕುಮಾರಸ್ವಾಮಿಗೆ ಯಾಕೆ ಬರೋದಿಲ್ಲ? ನಿಮ್ ಬಗ್ಗೆ ತುಂಬಾ ಗೌರವ ಇದೆ ನಮ್ಗೆ.
ನಾವು ಏನೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ನಾವು ಏನೋ ನಿಮ್ ಕಡೆಯಿಂದ ಒಂದು ಆಶೀರ್ವಾದವನ್ನ ಬಯಸ್ತೀವಿ. ಹೌದು, ಅದು ನಿಮ್ಗೂ ನೋಡಿದ್ದೀನಿ ನಾನು. ಗೊತ್ತಿದೆ. ನೋಡಿದ್ದೀನಿ ನಾನು ಅದನ್ನ. ತುಂಬಾ ನೋಡಿದೀನಿ. ತುಂಬಾ ಕಡೆ ಶುಭ ಕಾರ್ಯಗಳಿಗೆಲ್ಲ ಹೌದು, ನಾನೇ ಹೌದು. ಕರೆಸ್ತೀನಿ, ಕರ್ಸಿ. ಹೌದು, ನೋಡಿದ್ದೀನಿ ಶರವಣ ಅವರೇ, ನಾನು ನೋಡಿದ್ದೀನಿ, ಜೆಡಿಎಸ್ ನವರು ಮಾಡಿದ್ ನೋಡಿದ್ದೀನಿ ಆತರ. ಹೌದು, ನನಗೊಂದು ಹೇಳ, ಅಷ್ಟು ಪ್ರೀತಿ ಇದೆ ನಮ್ಗೆ, ಅಷ್ಟು ಪ್ರೀತಿ ಇದೆ. ಅದು ಏನಾಯ್ತಂದ್ರೆ ಒಂದ್ ನಿಮಿಷ ನಿಮ್ ಮಾತಿಗೆ ನಾನು ಹೇಳ್ಬಿಡ್ತೀನಿ, ಆಮೇಲೆ ನೀವು ಮಾತಾಡಿ. ಒಂದ್ ನಿಮಿಷ, ಒಂದೇ ನಿಮಿಷ ಇರಿ. ಬರೀ ನೀವು ನಮ್ಮ ಆಶೀರ್ವಾದ ಮಾಡ್ಲಿಕ್ಕೆ ಸೀಮಿತ ಮಾಡಬೇಡಿ. ಶರಣವರೇನೋ ಕ್ಲಾರಿಫಿಕೇಶನ್ ಕೊಡ್ತಾ ಇದಾರಂತೆ, ಪ್ಲೀಸ್ ಶರಣ ಪ್ಲೀಸ್. ನಾನು ಏನಾಗಿದೆ, ಈ ಸರ್ಕಾರ ಇವತ್ತು ಬಿಜೆಪಿ ಸರ್ಕಾರ ನಡೆಯುವಂತ ರೀತಿ ಇದೆಯಲ್ಲ, ಅದು ಒಂಥರ ಸೆತ್ತೋಗಿದೆ ಅಂತ ಹೇಳಕ್ಕೆ ಯಾವುದೇ ತರ ಕಾರ್ಯಕ್ರಮಗಳು ನಡೀತಾ ಇಲ್ಲ. ಅಭಿವೃದ್ಧಿ ಹೆಸರಲ್ಲಿ ಲೂಟ್ ಮಾಡ್ತಾ ಇದ್ದಾರೆ. ಇವತ್ತು ಬಿಜೆಪಿ ಸರ್ಕಾರ ಕೋಮಾ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳೋದು ಬರದಲ್ಲಿ ಈ ತರ ಅವ್ರಿಗೆ ಒಂದು ಹೇಳ್ಬಿಟ್ಟಿದ್ದಾರೆ ಅಂತ ನೀವು ಹೇಳ್ತಾ ಇದ್ರೆ, ನಾನಂತ ನನ್ಗೆ ಗೊತ್ತಿಲ್ಲ, ಅದು ನಿನ್ನ ಹೋಲ್ ಡೇ ನಾನು ಬಿಸಿ ಇದ್ದೆ, ಇರ್ಲಿ. ಆ ತರ ಅವ್ರು ಏನಾದ್ರು ಹೇಳಿದ್ರೆ ಅದಕ್ಕೆ ರಿಯಾಕ್ಷನ್ ಅವರೇ ಕೊಟ್ಟು ಅದನ್ನು ಕ್ಲೋಸ್ ಮಾಡ್ತಾರೆ ಅನ್ನೋದು ನನ್ನ ಭಾವನೆ. ಬಟ್ ಇದು ನಮ್ಮ ಇಬ್ರಾಹಿಂ ಸಾಹೇಬ್ರು ಯಾವುದೇ ಕಾರಣಕ್ಕೂ ಅದು ಉದ್ದೇಶ ಪೂರ್ವಕವಾಗಿ ಹೇಳಿರಲ್ಲ ಅನ್ನೋದು ಮಾತ್ರ ನನ್ಗೆ ಗೊತ್ತಿದೆ. ಯಾಕಂದ್ರೆ ಅದು ಬಹಳ ಬುದ್ಧಿವಂತಿದ್ದಾರೆ, ಎಲ್ಲಾ ರೀತಿಯಲ್ಲಿ ಅನುಭವಿಸ್ತಿದ್ದಾರೆ, ಇಡೀ ರಾಷ್ಟ್ರವನ್ನ ಅರಿದು ಕುಡಿದಿದ್ದಾರೆ. ಅದರಿಂದ ಅವರು ಅದಕ್ಕೆ ಅದು ಏನು ಹೇಳಬೇಕೋ ಅದನ್ನ ಅವರೇ ಕೊಡ್ತಾರೆ, ರಿಯಾಕ್ಷನ್, ಕರೆಕ್ಷನ್ ಎಲ್ಲವೂ ಕೂಡ ಇವತ್ತು ಕೇಳಿ ಅವ್ರು ಕೊಟ್ಟೇ ಕೊಡ್ತಾರೆ. ಬಟ್ ನನಗ್ ಗೊತ್ತಿರೋ ಪ್ರಕಾರ ನಮಗೆ ನಮ್ಮ ಪಾರ್ಟಿದು ಆಗ್ಲಿ ತುಂಬಾ ಚೆನ್ನಾಗಿ ಗೊತ್ತಿದೆ, ಅವ್ರ ಮೇಲೆ ತುಂಬಾ ಗೌರವ ಇದೆ ನಮ್ಗೆಲ್ಲ. ಅದು ಮಾತ್ರ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಅದು ಇಬ್ರಾಹಿಂ ಸಾಹೇಬ್ರು ಸರ್ಕಾರ ವಿರುದ್ಧವಾಗಿ ಟೀಕೆ ಮಾಡೋ ನೆಪದಲ್ಲಿ ಈ ಒಂದು ವ್ಯಾಗದಲ್ಲಿ ಈ ತರ ಮಾತು ಬಂದಿದೆ. ಅದಕ್ಕೆ ನಾನು ಕೂಡ ಎಕ್ಸ್ಟ್ರೀಮ್ಲಿ ಸಾರಿ. ಅದನ್ನ ಕಾಯ್ತಾ ಇರ್ತೀವಿ. ನೀವು ಸಾರಿ ಕೇಳಿದೀರಾ? ಸಮುದಾಯವನ್ನು ಅಂಡರ್ಮೈನ್ ಮಾಡೋದು ಸರಿ ಇಲ್ಲ ಅಂತ ಹೇಳ್ತೀನಿ. ಮಾಡಂಗಿಲ್ಲ. ನಿಮ್ಮ ಪಕ್ಷದಲ್ಲೇ ಮಮತಾ ಅವರು ಚನ್ನಪಟ್ಟಣದಿಂದ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದಾರೆ. ಯಾರು ಕೂಡ ಲೆಟ್ ಡೌನ್ ಮಾಡೋ ಪ್ರಶ್ನೆನೇ ಇಲ್ಲ. ಶರಣ ಸರ್, ನಾವು ಕೂಡ ನಿಮ್ಮ ಮಾತನ್ನ ಪುರಸ್ಕರಿಸ್ತೀವಿ. ನೀವು ಕ್ಷಮೆ ಕೂಡ ಕೇಳಿದೀರಾ ಆ ತರ ಆಗಿದ್ರೆ ಅಂತ. ನೋಡೋಣ ಸೇಮ್ ಇಬ್ರಾಹಿಂ ಅವ್ರು ಏನ್ ಮಾತಾಡ್ತಾರೆ ಅಂತ. ಥ್ಯಾಂಕ್ ಯು ಶರಣ ಸರ್, ನ್ಯೂಸ್ 18 ಜೊತೆ ಮಾತಾಡಿದಕ್ಕೆ. ಥ್ಯಾಂಕ್ ಯು ಅಕ್ಕೈ ಪದ್ಮಶಾಲಿ ಅವರೇ, ನ್ಯೂಸ್ 18 ಜೊತೆ ಮಾತಾಡಿದಕ್ಕೆ. ನ್ಯೂಸ್ ಮುಂದುವರಿತ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ.